ಇದು ನನ್ನ ಮೊದಲನೇ ಸಿನಿಮಾ ವಿಲ್ಲನ್ ಆಗಿ ಮಾಡ್ತಾ ಇರುವಂಥ ಸಿನಿಮಾ. ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಟಿಸಿದ್ರು, ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ರು, ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋಂಥ ಮೊದಲನೇ ಸಿನಿಮಾ ನನ್ನದು ದಿ ಸಿನಿಮಾ, ಫಸ್ಟ್ ಬೇಬಿ ಇನ್ ಮೈಂಡ್. ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಶರಣ್ ಅಂದರೆ ಯಾರಿಗೂ ಗೊತ್ತಿಲ್ಲ. ನಾನು ಮೂಲತಃ ಮಂಡ್ಯದವನಾದರೂ, ರಂಗಭೂಮಿ ಕಲಾವಿದನಾದರೂ, ಹಲವಾರು ಅವಕಾಶದಿಂದ ವಂಚಿತನಾಗಿರೋಂಥ ವಂಚಿತ ಕಲಾವಿದ ಅಂತ ಹೇಳ್ಕೊಬೋದು. ಕೆಲವೊಂದು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿರುವಂಥ ಕಲಾವಿದ. ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರೋಂಥ ವಿನಯ್ ಸರ್ ಅವರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಈಗೇನು ಸೇರ್ಲಿಕ್ಕೇನೋ DOP ಬಗ್ಗೆ ಎಲ್ಲರೂ ಹೇಳ್ತಾನೆ ಇದ್ದಾರೆ, ಅಷ್ಟೇ ಫ್ರೆಂಡ್ಲಿ ಆಗಿರೋಂಥ DOP. ಬಿಕಾಸ್ ಆಫ್ ನನ್ನ ಕ್ಯಾರೆಕ್ಟರ್ ಬಂದಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಿಬ್ರಿಗೂ ಕನ್ವೆ ಆದರೆ ಮಾತ್ರ ದೇ ಆರ್ ರೆಡಿ ಟು ಟೇಕ್ ಇಟ್ ಅಪ್. ನನ್ನನ್ನು ಕನ್ವೆ ಮಾಡೋದು ಹೇಗೆ ಅಂತ ಅವರಿಬ್ರಿಗೂ ತುಂಬ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋಂಥ ಎಲ್ಲ ಎಫರ್ಟು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ನೀವೆಲ್ಲರೂ ಹೇಳಿದ್ರೆ ಅದು ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ್ವೈಸ್ ಇದಕ್ಕಿಂತ ಮೇಲೆ ಏನೋ ಮಾತಾಡೋಕ್ಕೆ ನನಗೆ ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್ ಹೇಳಿದಾಗೆ ಬಹಳ ಖುಷಿ ಆಗ್ತಾ ಇರೋದು ಏನಂದರೆ, ಮಂಡ್ಯ ರಮೇಶ್ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿರೋದು. ಯಾಕಂದರೆ ನಾನು ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವ ರಾಘವದಲ್ಲಿ ನಾನು ಅವರು ಬೇರ್. ಸೊ ಹಾಗಾಗಿ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ಮ ಟ್ರೈಲರ್ ಲಾಂಚ್ ಮಾಡಿರೋದು. ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರನ್ನು ಪೋಷಣೆ ಮಾಡುವಂಥವ್ರು ಅವರು. ಸರ್ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದು ಅವ್ರು ಪ್ರೆಸೆಂಟ್ ಮಾಡಿದ ರೀತಿಯೇ ತುಂಬ ಚೆನ್ನಾಗಿತ್ತು. ಕಥೆಯನ್ನು ನರೇಟ್ ಮಾಡಿದ್ದು ಹೀಗೆ ಬರುತ್ತೆ ಈ ಥರ ಅಂತ. ಆ್ಯಂಡ್ ಕತೆ ಚೆನ್ನಾಗಿತ್ತು. ನಾನು ಹೀರೋ ತಾಯಿಯ ಪಾತ್ರ, ಇದಕ್ಕೆ ನಿಮ್ಮನ್ನು ಬಿಟ್ಟರೆ ನಾನು ಯಾವ್ದು ಆಪ್ಷನ್ನೇ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇದು ನನಗೆ ಸಂತೋಷ ಆಯಿತು ಅಂತ ಹೇಳ್ಬೋದು. ಅನದರ್ ಹೈಲೈಟ್ ಅಂತ ಹೇಳಿದ್ರೆ, ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಜುವಲ್ಸ್ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ DOP ಭರತ್ ಅವರು. ಆ್ಯಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ. ಇವರು ತುಂಬ ಚೆನ್ನಾಗಿ ಎಲ್ಲ ಏನು ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬ ಚೆನ್ನಾಗಿ ಒಂದು ಟೀಮ್ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಇದನ್ನು ಮುಂದೆ ತಂದಿದ್ದಾರೆ. ಏನು ನನ್ನ ವೆರಿ ಡಿಯರ್ ಫ್ರೆಂಡ್ ನಾಗೇಂದ್ರ ಅರಸ್ ಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ. ಆ್ಯಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ. ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್. ಒಟ್ಟಾರೆ ಹೇಳಬೇಕಂದ್ರೆ ಒಂದು ವಿಜುವಲ್ ಟ್ರೀಟ್. ಕಥೆ ಚೆನ್ನಾಗಿದೆ, ನೋಡೋಕ್ಕೆ ಸುಂದರ ಅನಿಸತ್ತೆ, ಕೇಳೋಕ್ಕೂ ಸುಮಧುರ ಅಂತ ಅನಿಸತ್ತೆ. ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು. ದಯವಿಟ್ಟು ನಮ್ಮ ಚಿತ್ರವನ್ನು ಪೋಷಿಸಿ. ಥ್ಯಾಂಕ್ ಯು. ಬಿಗಿನಿಂಗು ಅಂದರೆ ಅವ್ರು ಏನು ಓಮ್ ಅಂತ ಬರೆದುಬಿಟ್ಟು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದು ಒಂದು ಬ್ಯೂಟಿಫುಲ್ ಟೀಮು. ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ ಕಾಪಿ ಕ್ಯಾಟು. ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಇದರಲ್ಲಿ ನೆಗೆಟಿವಾ ಪಾಸಿಟಿವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗುತ್ತೆ. ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ. ನಮಗೆ ಹೇಗಂದರೆ ಭಾಳ ಚೆನ್ನಾಗೆ ಅಂದರೆ ಒಂದು ಸರ್ 6:30ಗೆ ರೆಡಿ ಇದ್ಬಿಡಿ ಅನ್ನೋರು. ಸರಿ ಸರ್ ಅಂದ್ಬಿಟ್ಟು ನಾನು ಆಮೇಲೆ ಚಂದ್ರು ಅಂತಂದರೆ ಕಾಮಿಡಿ ಕಿಲಾಡಿಗಳು, ನಾನು ಅವರು ಕಾಂಬಿನೇಷನು ಸರಿ ಅಂತ ರೆಡಿ ಇರೋದು. 7 ಗಂಟೆಗೆ ಫಸ್ಟ್ ಶಾರ್ಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು ಮತ್ತು 11 ಗಂಟೆಗೆ ಸರ್ ನೀವು ರೆಸ್ಟ್ ತೊಗೊಳ್ಳಿ ಅನ್ನೋದು. ಇಷ್ಟೇ ನಾನು ಸೀನು ರೆಸ್ಟ್ ತೊಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು. ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾಯಿದ್ದಿದ್ದು, ಅದು ಓಡಾಟಗಳು ಅವು ಇವು ಇರುತ್ತವೆ. ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡು ಗ್ಯಾಪಲ್ಲಿರುವಾಗ ಅವ್ರ ಸೀನ್ಸ್ಗಳು ಮಾಡೋದು. ಆಮೇಲೆ ಮತ್ತೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅಲ್ಲಿ ಫೋನ್ ಬೇರೆ ಇಲ್ಲ, ಅವ್ನು ಬರೋದು ಬರೋದು ಅಲ್ಲಿಂದ. ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟ್ ನಿಮ್ಮದೇ ಸೀನ್ ಅಂತ. ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು. ನಾನು ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು. DOP ಭರತ್ ಅವರು, ಆಮೇಲೆ ನಮ್ಮ ಸ್ಟೀವನು ಸೆಟ್ಟಲ್ಲೇ ಇರೋರು, ಸ್ಟೀವನು ಕೂಡ ಅವರಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡೋದು. ನಾವು ಏನು ಮಾಡ್ತಾಯಿದ್ದೀರ ಜಿ ಅಂದರೆ, ಇಲ್ಲ ಜಿ ಅದು ಲೈವ್ ಸೌಂಡ್ ವೇಣು ಅಂದ ಇದ್ರದ್ದು ಕುಯ್ದು ಇದೆಲ್ಲ ಲೈವ್ ಸೌಂಡ್ ವೇಣುನ ಅದನ್ನೆಲ್ಲ ರೆಕಾರ್ಡ್ ಮಾಡೋರು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು.
ನೀವು ನೋಡಿದ್ರೆ ಗೊತ್ತಾಗುತ್ತೆ, ದಿ ಬ್ಯಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಂತೂ. ಆಮೇಲೆ ವಿಜುವಲ್ ಟ್ರೀಟು ಹಾಗೇನೆ, ಯಾಕಂದರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಪೂರ್ವಕವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು. ನಾನು ಎಲ್ಲೂ ಅವರು ಜಗಳ ಆಡಿದ್ದು ನೋಡಿಲ್ಲ, ಕಿತ್ತಾಟ ಆಡಿದ್ದು ನೋಡಿಲ್ಲ. ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್, ಹೇಗೆ ಹಿಂಗೆ ನಕ್ಕೊಂಡು ಹಸನ್ಮುಖಿಯಾಗಿದ್ರು ಆ ಥರ. ಬಟ್ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸಲ್ಲಿ. ಮಾಮೂಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳ್ದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ. ಬಟ್ ನಾನು ಇಲ್ಲಿವರೆಗೂ ನೋಡ್ದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು, ನಾನು ಓಪನಾಗೆ ಹೇಳ್ತೀನಿ, ಅದೆಲ್ಲ ಏನು ನನಗೆ ಮುಚ್ಚುಮರ ಇಲ್ಲ. ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಓಕೆ ಬನ್ನಿ, ಇಷ್ಟು ಥಿಯೇಟರ್ಸ ಇಷ್ಟು ಕಟ್ಟಿ ಥಿಯೇಟ್ರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು. ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ, ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂ ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂ ಜೊತೆಲೇ ಇದ್ದಾರೆ. ಆದರೆ ಸಪೋರ್ಟಿಂಗಲ್ಲಿ ಯಾವ ರೀತಿ ಈ ರೀತಿ ಮಾಡಿ, ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಪ ಹೇಳ್ದಂಗೆ ಅದೇ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದ್ದಾರೆ, ಗೊತ್ತು ರಿಲೀಸು ಟೈಮಲ್ಲೇ ಯಾವ ರೀತಿ ಅಂತ. ಬಟ್ ಇದರಲ್ಲೂ ಕೂಡ ನೀವು ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು, ಯಾಕಂದರೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು. ಸಮಸ್ಯೆ ಏನಂದರೆ ಕೆಲವರು ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ, ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು. ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ, ಬಟ್ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ, ಮೀಡಿಯಾ ಪೀಪಲ್ಸಿಂದ ಎಲ್ಲರೂ ನಮ್ಮ ಸ್ನೇಹಿತರೆ, ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ದೀವಿ ನಿಮ್ಮ ಜೊತೆ. ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಣ್ಣ ಪಾತ್ರ ಇದೆ ಜಿ, ಬಂದ್ ಮಾಡಿ ಅಂತೇಳಿ ಕೊಟ್ಟರು. ಈ ಚಿತ್ರದಲ್ಲಿ ಕಾಡಿನಲ್ಲಿ ವಾಸಿಸುವ ಜನರ ಮಾರಜ್ಜ ಅನ್ನೋ ಪಾತ್ರ ನಂದು. ಸರ್ ಹೇಳ್ದಂಗೆ ತುಂಬ ಕಂಫರ್ಟ್ ಆಗಿತ್ತು ನಮಗೆ. ನಾವಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅನಿಸ್ತಾನೆ ಇರಲಿಲ್ಲ. ಪಕ್ಕದಲ್ಲೇ ರೆಸಾರ್ಟು. ಅವ್ರು ಹೇಳಿದಾಗೆ ಬೆಳಿಗ್ಗೆ 6:30 8 ಗಂಟೆಗಳ ಶೂಟಿಂಗು, 9 ಗಂಟೆಗೆ ಟಿಫನ್ ಆಯ್ತು ನನಗೆ, ಸರ್ ನೀವು ರೆಸ್ಟ್ ತೊಗೊಳ್ಳಿ. ನಮ್ಗೆ ಒಳ್ಳೆ ಏನೋ ಪಿಕ್ನಿಕ್ ಹೋದಂಗಿರೋದು, ಪಕ್ಕದಲ್ಲಿ ಸುತ್ತಕೊಂಡು ಎಲ್ಲ ಜೊತೆಗೆ ನಮ್ಮ ಸ್ಟೀಫನ್ ಸರು, ಭರತ್ ಸರ್ ಎಲ್ಲ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಆಗಿತ್ತು ನಮಗೆ. ಯಾವತ್ತು ಒಂದಿನ ನಮಗೆ ಇಲ್ಲಿ ನಾವು ಶೂಟಿಂಗಲ್ಲಿ ಇದ್ದೀವಿ ಅನಿಸ್ಲೇ ಇಲ್ಲ. ಏನೋ ಪಿಕ್ನಿಕ್ ಹೋಗಿದ್ದೀವಿ, ಅವರೇನೋ ರೀಲ್ಸ್ ಏನೋ ಮಾಡ್ತಾವ್ರೆ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ತುಂಬ ಮಾಡಿದ್ದವರು. ತುಂಬ ಎಕ್ಸ್ಪೀರಿಯನ್ಸ್. ಇನ್ನೊಂದು ಮರೀಲಾದ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಿನ ಮಧ್ಯದಲ್ಲಿ ಮಾಡಿದ್ದು ಲೀಚ್ ಏನಂತಾರದು, ಜಿಗಣೆಗಳು. ಎಷ್ಟೊಂದು ಜಿಗಣೆ ಬಂದಿತ್ತು ಅಂದರೆ ಸುಮಾರು 5 ಲೀಟರ್ದು 2 ಕ್ಯಾನು ಸೀಮೆಣ್ಣೆ ಎಲ್ಲ ನಾವು ತಂದಿದ್ದು, ಡೀಸೆಲ್ಲು ಅದೆಲ್ಲ ತಂದು ಕಾಲಿಗೆಲ್ಲ ನಾವು ಬ್ರಷ್ ಮಾಡಿಕೊಂಡು ಮಾಡಿ. ಕೊನೆಗೆ ಇನ್ನೊಂದು ಮರೀದೇ ಇರೋ ಘಟನೆ ಏನಂದರೆ, ನಮ್ಮ ಹೀರೋ ಸರ್ ಅವ್ರ ಕಾಲಲ್ಲಿ ಬಿಚ್ಚಿದಾಗ ಕಮ್ಮಿ ಅಂದ್ರೂ 50ರಿಂದ 60 ಜಿಗಣೆಗಳು ಅವ್ರ ಕಾಲಲ್ಲಿತ್ತು. ಅದನ್ನ ತೆಗೆದಾಗ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಪಾಪ ಆ ಶೋ ಬಿಚ್ಚಿದ್ರೆ ಇರಲಿ ಬಿಡಿ, ಶೂಟಿಂಗ್ ಮುಗಿಲ್ಲ ಆಮೇಲೆ ತೆಗೋಣ ಅಂತ ರಾತ್ರಿಯೆಲ್ಲ ಬಿಚ್ಚಿ ಫುಲ್ಲು ಕಾಲೆಲ್ಲ ಅಷ್ಟಿಷ್ಟು ದಪ್ಪ ಹೊತ್ಕೊಂಡ್ಬಿಟ್ಟಿತ್ತು. ಅಷ್ಟೊಂದು ಕಷ್ಟಪಟ್ಟು ಮಾಡೋ ಸಿನಿಮಾ ಇದು. ದಯವಿಟ್ಟು ಮಾಧ್ಯಮ ಮಿತ್ರರು ರಕ್ತವನ್ನೇ ಕೊಟ್ಟಿದ್ದಾರೆ, ರಕ್ತ ಕೊಟ್ಟು ಮಾಡೋ ಸಿನಿಮಾನೇ ಇದು. ತಾವೆಲ್ಲರೂ ಈ ಚಿತ್ರವನ್ನು ಜನರಿಗೆ ರೀಚ್ ಆಗೋ ಥರ ನಿಮ್ಮ ಮೂಲಕನೇ ಸೇರಬೇಕಷ್ಟೇ. ಎಲ್ಲರೂ ಈ ಚಿತ್ರವನ್ನು ಹರಿಸಿ ಹಾರೈಸಿ. ಎಲ್ರಿಗೂ ನಮಸ್ಕಾರ. ಅಂದರೆ ಅದ್ರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಡ್ಬೇಕು, ನಿಮ್ಮೆಲ್ಲರೂ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನೆರೇಟ್ ಮಾಡಿದ ಕೂಡಲೇ ನನಗೆ ಫಸ್ಟು ಆಕರ್ಷಕ ಅಂತ ಅನಿಸಿದ್ದೆ ಕಾಡಿನಲ್ಲಿ ತೆಗೆಯೋದು ಅಂತ. ಅದ್ರ ಜೊತೆಗೆ ಹೇಳಿದ್ದಾರೆ ಹೇಗೆ ಇದನ್ನು ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು. ಆದರೆ ಯಾವಾಗ ಅದ್ರ ಸಿನಿಮಾ ತಂಡದ ಜೊತೆಗೆ ಇದ್ದಾಗ ಅಲ್ಲಿರೋ ಎಲ್ಲ ಸಹ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು, ಟೆಕ್ನಿಕಲ್ ಟೀಮ್ ಆಗಬಹುದು, ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾಯಿದ್ರು, ತುಂಬ ಇನ್ವೆಸ್ಟೆಡ್ ಆಗಿದ್ರು. ಅಷ್ಟು ಜನನೂ ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ಥರ ಇರಲಿಲ್ಲ. ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ 200% ಕೊಡಬೇಕು ಅನ್ನೋ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಂತಹ ಸಿನಿಮಾ ಇದು. ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನ್ನಿಸ್ತು, ಇವರು ವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂಥ ಒಂದು ವಿಷನ್ಗಿಂತ 100 ಪಟ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತು ನನಗೆ. ಆದರೆ ಇದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು, ಎಲ್ಲ ಕನ್ನಡಿಗರು ಕೂಡ ಇದನ್ನು ನೋಡಬೇಕು ಅನ್ನೋ ಒಂದು ಮನವರಿಕೆ ಹಾಗೆ ರಿಕ್ವೆಸ್ಟು. ಹಾಗಾಗಿ ಮರೀದೆ ನೋಡಿ. ಮೇ 16ನೇ ತಾರೀಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನನಗೆ
ಏನಂತ ಹೇಳಿದ್ರೆ ಇಡೀ ಸಿನಿಮಾ ಆ್ಯಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ನನ್ನ ಒಂದು ಪಾತ್ರದಿಂದ ಅಂತ, ನನ್ನ ಹಾಗೆ ಅವರ ಪಾತ್ರದಿಂದ ಅಂತ. ಏನೋ ಒಂದು ಸಣ್ಣ ಅವಘಡ ಆಗುತ್ತೆ ಇಡೀ ಕಾಡಿನಲ್ಲಿ. ಆ ಅವಘಡನೇ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು, ಒಂದು ಹುಡುಕಾಟ, ಒಂದು ಕಾತರ ಎಲ್ಲ ಆಗುವಂಥದ್ದು. ಪ್ರೀತಿ ಅಂತೇನಿದೆ, ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ಆಗಿದ್ದಿರ್ತಾಳೆ. ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ ಸಿಗೋ ಹುಡುಗನಿಂದನೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ. ಅದು ಅವ್ನ ಹುಡುಗನೆಲ್ಲ ಅವಳು ಕಾಳೋದಕ್ಕೆ ಇಷ್ಟಪಡ್ತಾ ಇರ್ತಾಳೆ. ಇದ್ರ ಮಧ್ಯೆನೇ ಒಂದಷ್ಟು ಟ್ವಿಸ್ಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಇದೇನಂತಂದರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ, ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡೋಕ್ಕಾಗದೇ ಇರೋವಂಥ ಸ್ಥಿತಿಗೆ ಅವಳು ತಲುಪಿಬಿಟ್ಟಿರ್ತಾಳೆ. ಈ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ, ಏನೇನು ಸವಾಲುಗಳನ್ನ ಅವಳು ಎದುರಿಸ್ಬೇಕಾಗತ್ತೆ ಅಂತ ಅನ್ನೋದೇ ಇಡೀ ಸಿನಿಮಾ. ನಾನು ಹೇಳ್ತೀನಿ. ಇಲ್ಲ ಸರ್, ನಾ ಹಾಡಿಲ್ಲ, ಸಿನಿಮಾದಲ್ಲಿ ಹಾಡುಗಳಿದೆ. ಇಲ್ಲ, ಅವರು ಒಂದ್ಸತಿ ಹೇಳಿದ್ರು, ಬಟ್ ಅದು ವಿಷಯ ಮುಂದಕ್ಕೆ ಹೋಗಲಿಲ್ಲ ಅಷ್ಟೇ. ಆಟೋಮೆಟಿಕ್ ದಿ ಅನ್ನೋದು ತುಂಬ ಬಂದ್ಬಿಡುತ್ತೆ ನನಗೆ, ಅದು ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳಂದ್ರೆ ಇಬ್ಬರು ಗುರುಗಳು. ಒಬ್ಬರು ದಿಲ್ವಾರ್ ರಾಮದುರ್ಗ ಅಂತ ಅಂದ್ಬಿಟ್ಟು ಸುಧಾ ಮ್ಯಾಗ್ಝಿನಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಬ್ಬರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರ ಅಳಿಯ ರಾಮ್ದೀಪ್ ಅಂತ. ಈ ಇಬ್ಬರು ಹೆಸರಿಂದನೂ ದಿ ಅನ್ನೋ ಅಕ್ಷರ ಎತ್ಕೊಂಡೆ. ಸೊ ನನಗೆ ಸುದೀಪ್ ಸರ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ 3 ವ್ಯಕ್ತಿಗಳು ಅದರಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ದಿ ಅಂತ ಟೈಟ್ಲ್ ಇಟ್ಟೆ. ಆ ದಿ ಅನ್ನೋ ಅಕ್ಷರ ನನಗೆ ಎಷ್ಟು ಚೆನ್ನಾಗಿ ಆಗ್ಬಂತು ಅಂದರೆ, ಸಿನಿಮಾ ನಾಯಕ ನಟಿ ಹೆಸರು ದಿಶಾ ರಮೇಶ್ ದಿ, ನಾವು ಶೂಟಿಂಗ್ ಮಾಡಿದ ಜಾಗ ದೇವರಾಯನ ದುರ್ಗ, ನಾವು ರೆಸಾರ್ಟ್ ಉಳ್ಕೊಂಡಿದ್ದ ಹೆಸರು ದೋಣಿ ಮೂಲೆ, ಆಲ್ಮೋಸ್ಟ್ ಎಲ್ಲನೂ ದಿ 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 ಅಂತಲೇ ಬಂತು. ಆ್ಯಂಡ್ ದೇವ್ರ ಮನೆ ಪ್ರತಿಯೊಂದು ಕಡೆ ಶೂಟ್ ಮಾಡಿದಾಗ ಸೊ ಅಕ್ಷರ ಹಾಗಾಗಿ ದಿ ಅಂತಲೇ ಟೈಟ್ಲ್ ಇಟ್ಟಿದ್ದು. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಕಂಪ್ಲೀಟಾಗಿ ಒಂದು 80% ಕಾಡಲ್ಲಿ ನಡೆಯುವಂಥ ಕತೆ. ಕಾಡಲ್ಲಿ ಏನು ನಡೆಯೋ ಕತೆ ಅಂತ ಅಂದರೆ, ಈಗಿನ ಜನ್ರೇಷನ್ ಮ್ಯಾಕ್ಸಿಮಮ್ ಏನಂದರೆ ಒಂದು ಟ್ರಕ್ಕಿಂಗ್ ಹೋಗ್ಬೇಕು ಅಂದರೆ ಹೊರಗೆ ಹೋಗ್ತಾರೆ. ಮೋಸ್ಟ್ ಆಫ್ ಆಲ್ ಕಾಡಿಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಅಂಥ ಕಾಡಿಗೆ ಹೋದಾಗ ಆ ಇಬ್ಬರು ಪ್ರೇಮಿಗಳ ಮಧ್ಯೆ ಏನೆಲ್ಲ ಆಗುತ್ತೆ ಅನ್ನೋದು ಚಿತ್ರದ ಕತೆ. ಇದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇದು ನಾನ್ ಲೀನಿಯರ್ ಕತೆ, ಪಾಸ್ಟ್ ಪ್ರೆಸೆಂಟ್ ಎರಡೂ ಮಿಕ್ಸ್ ಆಗ್ತಾ ಹೋಗುತ್ತೆ. ಗೊತ್ತಿಲ್ಲದೆ ಇರೋರ ಪಾತ್ರಗಳು ಒಳಗೆ ಎಂಟ್ರಿ ಆಗುತ್ತೆ. ಕೊನೆಗೆ ಏನಾಗುತ್ತೆ, ಆ ದಿ ಅಂದರೆ ಏನು, ಅದೆಲ್ಲ ಸಿನಿಮಾದಲ್ಲೇ ನೋಡಬೇಕು. ಹಾಗಾಗಿ ಹಿಂಗೆ ಅಂದಾಗ ಆಮೇಲೆ ಬೆಸ್ಟು ಸರ್ ಈ ಥರ ಸುಧೀರ್ ಸರ್ ಮಾಡ್ಕೊಂಡಿದ್ದು ದಿ ಬೆಸ್ಟ್ ಆಯಿತು ಸರ್. ದುಡ್ಡು ಕೂಡ ಒಂದಷ್ಟು ಹೋಗಿದೆ, CGಲೂ ಹೋಯ್ತು, ಇಲ್ಲೂ ಹೋಯ್ತು. ಅಟ್ಲೀಸ್ಟ್ ಅದರಲ್ಲಿ ಬಂದಿದ್ದ ದುಡ್ಡು ಏನಾದರೂ ಒಂಚೂರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಹಾಕೊಬೋದಾಗಿತ್ತು. ಮನು ಸರ್ ಹತ್ರ ಈಗಲೇ ವಾಟ್ಸಪ್ ಮಾಡಿಸ್ಕೊಂಬಿಡಿ ಫೋಟೋನ ಅಲ್ಲ.